ಜನ ಅಕ್ಷರಫಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಜನ ಆಕ್ರೋಶ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಇವತ್ತು ರಾಜ್ಯದ ನೇತೃತ್ವವನ್ನು ವಹಿಸಿಕೊಂಡು ಬಡವರ ಸಲುವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ ಇವತ್ತು ಒಂದು ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡಿದಂಥವ್ರು, ಹಸಿದವರಿಗೆ ಅನ್ನ ಕೊಟ್ಟಂಥ ಸಿದ್ದರಾಮಯ್ಯ ಇವತ್ತು ಸಹ ಯಾರು ಅವರಿಂದ ಬೇಸರ ಆಗಿಲ್ಲ. ಇವತ್ತು ಸಹ ಇದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. 5 ವರ್ಷ ಪ್ಲಸ್ 3 ವರ್ಷ 8 ವರ್ಷವರೆಗೆ ಇದು ಮಾಡಿಕೊಟ್ಟಿದ್ರು ಅಂತ ತಿಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಇವತ್ತು ವಿನಂತಿ ಮಾಡಿಕೊಂಡು ಇವತ್ತು ಸಹ ಈಗ ನಾವು ಯುವ ಮುಖಗಳಿಗೆ ಇದು ಕೊಡಬೇಕು ಅಂಥೇಳಿ ಇದು ಮಾಡಿಕೊಟ್ಟಿದೆ. ಆದರೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಈ ರಾಜ್ಯ ಅಲ್ಲ, ಈ ರಾಷ್ಟ್ರ ಕಂಡ ಒಬ್ಬ ಶ್ರೇಷ್ಠ ನಾಯಕ. ಹೀಗಾಗಿ ಅವರಿಂದ ನರೇಂದ್ರ ಮೋದಿಯವ್ರಿಗೆ ಹೇಳಿ ಅವರಿಂದ ಯಾರೂ ಕೂಡ ರೋಷಿ ಹೋಗುವಂಥ ಪ್ರಶ್ನೆ ಇರೋದಿಲ್ಲ. ಅವರ ಬಗ್ಗೆ ಅಭಿಮಾನ, ಅಪಾರವಾದಂಥ ಅಭಿಮಾನ ಇದೆ. ಮತ್ತು ಅವರು ಒಂದೇ ಕ್ಷಣ ರಾಹುಲ್ ಗಾಂಧಿಯವ್ರು ಹೇಳಿದ ಮೇಲೆ ನೀವು ದಾರಿ ಮಾಡಿಕೊಡ್ಬೇಕು ಈಗ ಅಂತೇಳಿ ಮಾತನ್ನು ಈ ಥರ ಅರೇಂಜ್ಮೆಂಟ್ಸು ನಾವು ಮಾಡ್ಕೊಂಡಿದ್ದೀವಿ ಹಿಂಗೆ ಅಂತೇಳಿ ಮಾಡಿದಾಗ ಅಂಥ ಗೌರವಯುತವಾಗಿ ಅವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸಹ ನರೇಂದ್ರ ಮೋದಿಯವರು ಕಳ್ಕೋಬೇಕು. ಸಿದ್ದರಾಮಯ್ಯನವರ ಸರಿಸಾಟಿ ಮುಂದೇನೂ ಕೂಡ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ತೀವಿ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ.